ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಮನೆಗೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಬಂದಿದ್ರು ನೋಡೋಕ್ಕೆ. ಸೊ ಅವಳಿಗೂ ಇವಾಗ ರಜೆ ಇರೋದ್ರಿಂದ ನೆಕ್ಸ್ಟು ಹೋಗೋಕ್ಕಾಗಲ್ಲ, ಅವ್ರದ್ದೇನೋ ಫಂಕ್ಷನ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದರು. ಹಾಗೆ ಸ್ಯಾರಿ ಕೊಡಿಸ್ತೀನಿ ಅಂತೇಳಿ ಸ್ಯಾರಿ ಕೊಡ್ಸೋದಕ್ಕೆ ಅಂತ ಬಂದಿದ್ಲು. ಸೊ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಕೊಡಿಸ್ತಾರಲ್ಲ, ಸೊ ಆ ಥರ ಕೊಡ್ಸೋಕ್ಕೆ ಅಂತ ಬಂದಿದ್ಲು. ಇಲ್ಲಿ ಚೆರಿ ಮತ್ತು ಚೆರಿಯವರಮ್ಮ ಇಲ್ಲೇ ಬಂದಿದ್ದರು. ಅವರು ನನ್ನ ಸೆಕೆಂಡ್ ಸಿಸ್ಟರು ನಮ್ಮ ಮನೆಗೆ ಬಂದಿದ್ದರು. ಅಮ್ಮ ಡೈರೆಕ್ಟ್ ಇಲ್ಲೇ ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು. ಇವಳು ನಮ್ಮ ಅಕ್ಕನ ಎರಡನೇ ಮಗಳು, ಸಿಹಿ ಅಂತ ಇವಳ ಹೆಸರು. ಆದರೆ ಅವಳು ಸಿರಿ ಅಂತ ಕಟ್ಕೊಂಡಿದ್ದಾರೆ. ಇವಳ ನೇಮ್ ಬಂದ್ಬಿಟ್ಟು ಲಿಶಿಕಾ ಶ್ರೀ ಅಂತ. ಸೊ ಅವ್ರಿಗೆ ಮುಡಿ ಎಲ್ಲ ಕೊಟ್ಕೊಂಡು ಕರ್ಕೊಂಡು ಬಂದಿದ್ದರು. ಮನೆಗೆ ಬರೋದನ್ನೇ ಸಂಜೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದನೇ ಅವಳೇ ಅಡುಗೆ ಮಾಡ್ತೀನಿ ಅಂತ ಅವರಮ್ಮ ಅಡುಗೆ ಮಾಡ್ತಾಯಿದ್ಲು. ಅದೇನು ಬೇಕು ಅವಳು, ಏನೋ ಬೇಕಂತೆ, ಏನೋ ಬೇಕು ಅಂತ ಅವಳೆ ಗೊತ್ತಾಗ್ತಲ್ಲವಾ. ಈ ನನ್ನ ಮಗ ಇದು ಸ್ಲೀಪ್ ಮಾಡು. ಏನು ಬೇಕೆ, ಏನೋ ಬೇಕು ಅಂದ್ರೆ ನಾನು ಏನು ಒಳ್ಳೆ ಅವಳು ಬೋಳ್ ಬೋಳ್ ಗುಂಡೆಕಾಯಿ ಕಾಸ್ಕೊಂಡು ಕಳೆಕಾಯಿ ರಿಮೋಟ್ಗೆ ಬಂದು ಪವಿತ್ರಮ್ಮ ಇಲ್ಲಿ ಈ ಮೊಳೆಗ. ಸೊ ಅಮ್ಮನೂ ಬಂದಿರಲಿಲ್ಲ. ಯಾಕೆ ಅಂದರೆ ನಾವೇ ಊರಲ್ಲಿದ್ವಿ. ಮಾರ್ಚು ಮಂತಲ್ಲೆಲ್ಲ ಹಬ್ಬದಲ್ಲೆಲ್ಲ ಊರಲ್ಲಿದ್ವಿ. ಅವರು 3 ಮಂತ್ ಕಂಪ್ಲೀಟ್ ಆದಮೇಲೆ ಬಂದಿರೋದು ನನಗೆ. ಸೊ ಬರ್ತೇನೆ ಹಾಗೆ ಸ್ವೀಟ್ಸು ಎಲ್ಲ ತೊಗೊಂಡು ಬಂದಿದ್ರು. ಒಬ್ಬಟ್ಟು ಮತ್ತು ಚಕ್ಲಿ, ಸ್ವಲ್ಪ ಫ್ರೂಟ್ಸು, ಬಾಳೆಹಣ್ಣು ಎಲ್ಲ ಮಾಡ್ಕೊಂಡು ಅಕ್ಕ ಮನೆಯಿಂದನೇ ತೊಗೊಂಡು ಬಂದಿದ್ದು. ನುಗ್ಗೆಕಾಯಿ ತಂದಿದ್ದಾರೆ, ಪಪ್ಪಾಯ ಹಣ್ಣು ತಂದಿದ್ದಾರೆ. ನಾನು ತಿನ್ನೋಂಗಿಲ್ಲ ಅಂತೇಳ್ಬಿಟ್ಟು ತಿಂತಿರಲಿಲ್ಲ. ಬಟ್ 4 ಮಂತ್ ಕಂಪ್ಲೀಟ್ ಆದಮೇಲೆ ತಿಂದರೆ ಏನಿಲ್ಲ, ಸ್ವಲ್ಪ ಸ್ವಲ್ಪ ತಿಂದರೆ ಒಳ್ಳೆಯದು. ಪಾಪುಗೆಲ್ಲ ಕಣ್ಣು ಬ್ಲ್ಯಾಕ್ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ಲು. ಈ ಕಡೆ ಮಟನ್ ಮತ್ತು ಚಿಕನ್ ಅಲ್ಲಿಂದನೇ ತೊಗೊಂಡು ಬಂದಿದ್ರು ಅವರು. ಸ್ವಲ್ಪ ಬೆಂಗಳೂರಲ್ಲೆಲ್ಲ ಚೆನ್ನಾಗಿರಲ್ಲ ಅಲ್ವಾ, ಸೊ ಅದರಿಂದ ಅಲ್ಲಿಂದನೇ ಮಟನ್ ಚಿಕನ್ ಎರಡು ತೊಗೊಂಡು ಬಂದಿದ್ದರು. ಇಲ್ಲಿ ಅವ್ರ ಅಮ್ಮನ ಜೊತೆ ಕೂತ್ಕೊಂಡಿದ್ದಾಳೆ, ಕಾಯಿ ತುರಿತಾ ಇದ್ದರೆ. ನಮ್ಮ ಮಮ್ಮಿ ನನ್ನ ಸೆಕೆಂಡ್ ಅಕ್ಕವ್ರ ಮನೆಗೆ ಹೋಗಿದ್ದು ಬರೋಣ ಹಾಗೇನೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಬಾ ಬಾ ಅಂತ ಕರಿತಾ ಇದ್ದಾರೆ. ಫಸ್ಟ್ ಬರಲ್ಲ ಅಂತ ಅಂದ್ಲು. ಆಮೇಲೆ ಅಮ್ಮ ಹೋಗ್ತೀನಿ ನಾನು ಅಂತ ಹೇಳಿದ ತಕ್ಷಣ ಹೋಗ್ತಾ ಇದ್ದಾಳೆ ಜೊತೆಯಲ್ಲಿ. ಬಾಯ್ ಸಿಹಿ, ಬಾಯ್. ಇಲ್ಲೇ ಊಟ ಮಾಡುವೆ ಬರೋಗು. ಅರೆ ಮುದ್ದೆ ಇಟ್ಟಿಲ್ಲ ನಮ್ಮ ಮನೇಲಿ, ಮುದ್ದೆ ಬೇಕಾದ್ರೆ ಮಾಡ್ಕೊ ಎತ್ಕಪ್ಪ. ರಾಗಿ ಒಡ್ಸಿಲ್ಲ ಎತ್ಕೊಪ್ಪಂದ್ರೆ ಅವಳ ತಳ್ಳಿಬಿಟ್ಟು ಬಾ ಬಾ ನಡಿ ಅಂತ. ಬಾಗ್ಲು ತೆಗಿ ಅಂತ ನಡಿ ಹೋಗ ಹಂಗೆ. ಬೇಕಾ ಅಲ್ಲ ಅನ್ನ ಕೈ ಇಡಕ್ ನಾವು ಇಲ್ಲಿ ಯಾತಿಂದರಿ ನಾನೇ ತಿನ್ನಲ್ಲ, ಅವಳಿಗೆ ಅವಳು ಬಿಟ್ರೆ ನಿಮ್ಮ ಮನೆಯವರು ಅನ್ನನೇ ಅಂತೆ ಬಿಡೆ. ನೀನು ನಿಮ್ಮ ಮನೆಯವ್ರು ತಿಂದರೇನೆ ಮತ್ತೆ ಇನ್ನೇನು. ಹೋಗವ, ನಿಶಬ್ದ ಆಗಿರುತ್ತೆ ಮನೆ. ಹೋಗ್ರವ. ಲಕ್ಷ್ಮಿ, ಗೃಹಲಕ್ಷ್ಮಿ, ಮನೆ ಲಕ್ಷ್ಮಿ, ಆ ಲಕ್ಷ್ಮಿ, ಈ ಲಕ್ಷ್ಮಿ, ಶಕ್ತಿ ಯೋಜನೆ ಲಕ್ಷ್ಮಿ ಎಲ್ಲ ಹೋಗ್ರಿ. ಮಟನ್ ಅಯ್ಯೋ ಅವನಿಗೇನು ಆಸೆಯ. ಇವಳು ಫಾರೆಸ್ಟ್ ಮನ್ಗೆ ಹೋಗೋಣ ಅಂತ ನಾನು 3 ದಿನ ಆಯಿತು. ಅದೇನೋ ಚೆನ್ನಾಗಿ ಮಾತಾಡ್ತಾಳೆ, ಮಾತಾಡ್ಸುಮ್ಮ ಅಂದರೆ ಅವಳು ಇರೋದೇ ಇಲ್ಲ ಅಂತಿದ್ದೆ. ಹಂಗೆ ದೂರದಲ್ಲಿದ್ದಾಗ ಅಂತ ಅಂದೆ. ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನೆ. ಒಂದೇ ಹೇಳ್ತಾಳೆ, ಆಮೇಲೆ ವಾರಗಳು ಹೇಳ್ತಾಳೆ, ತಿಂಗಳುಗಳು ಹೇಳ್ತಾಳೆ. ಹುಟ್ಟಿ ಜಾನಿ ಜಾನಿ ಎಸ್ಪಪ್ಪ ಹೇಳಪ್ಪ. ಜಾನಿ ಜಾನಿ ಹೇಳಲ್ಲ. ಸ್ಪಷ್ಟವಾಗಿ ಕನ್ನಡನೇ ಮಾತಾಡುತ್ತೆ. ನಾನು ಮಾಡಲ್ಲ. ಓಹೋ ಮೇಡಮ್ ಅವರು ಮುಡಿ ಕೊಟ್ಟಿದ್ದು ನಮ್ಮ ಪವಿತ್ರ ಮನೆ ನಾವು ಮಟನ್ ಚಿಕನ್ ತಿಂದಿದ್ದು ಹಬ್ಬದಲ್ಲೂ ತಿಂದಿಲ್ಲ. ಬರ್ಲಿಲ್ಲ ನಾವು.
ಸಿರಿಗೆ ಚೆರಿ ಅಂದರೆ ತುಂಬ ಇಷ್ಟ. ಅವ್ನು ಯಾವಾಗಲೂ ಅವಳಿದ್ದಾಗ ಎದ್ದಿರಬೇಕು, ಆಟ ಆಡ್ತಿರ್ಬೇಕು. ಇವ್ನು ಮಾರ್ನಿಂಗಿಂದ ಮಲಗಿಲ್ಲ ಅಂತೇಳಿ ಮಲಗಿಬಿಟ್ಟಿದ್ದ. ಆದ್ರೂ ನಿದ್ದೆಗಣ್ಣಲ್ಲಿ ಎಪ್ಸಿ ತಟ್ತಾ ಕೂತಿದ್ದಾಳೆ ಅವನನ್ನು. ಆದರೂ ನಿದ್ದೆಗಣ್ಣಲ್ಲೇ ಅವನು ಸುಮ್ಮನೆ ಮಲಗಿದ್ದಾನೆ ಅಷ್ಟು. ನನಗೆ ಅವಳು ಮಾತಾಡಿದ್ರೆ ಅಲ್ಲಿ ಬಿಡ್ತಾಳೆ, ಮಾತಾಡಿಲ್ಲ ಅಂದ್ರೆ ಹಿಂಗಾಡ್ತಾಳೆ. ಚೆರಿ, ನಿಮ್ಮ ಅಕ್ಕನಂತ ಮಾತಾಡ್ಸಪ್ಪ. ಮಟನ್ ಸಾರ್ ಮನ್ಗಿಸ್ಬಿಟ್ಟಿನಿ ಕರ. ನನ್ನ ಮಗನ ಹೊಟ್ಟೆ ತೆಗಿಯ ಅದ್ರಲ್ಲಿ ಬರೋದು, ಅದ್ರಲ್ಲಿ ಬಂದ್ಮೇಲೆ ಗೊತ್ತೇ ಇಲ್ಲ. ಇವತ್ತು ನೋಡಿಲ್ಲ, ಇಲ್ಲಾಂದ್ರೆ ಕಾಂತಕ್ಕೆಲ್ಲ ತೆಗಿಸ್ಕೊತಾನೆ. ನನಗೆ ಕಿವಿಲಿ ತೆಗ್ದಿದೀವಿ ಅವನಿಗೆ. ನೋಯ್ತು ಅಂತ ಇದ್ನ ಕಿವಿ ತೋರ್ಸತಕ್ಕ ನಮ್ಮ ತೆಗಿಸ್ಕೊಂಡ್ರೆ ಕಿವಿಲಿ ಇದು ಗುಗ್ಗೆ ಎಲ್ಲ ಇತ್ತು ಅಂದ್ಬಿಟ್ಟು ತೆಗ್ದೆ. ತಂಗಿ ತೆಗಿತಾವಳು ನೋಡವ ಇಲ್ಲೊಬ್ಳು. ಬೋಲ್ ಬುಂಡೆಕಾಯಿ ಕಾಸ್ಕೊಂಡ್ ಕಳ್ಳೆಕಾಯಿ. ನನಗೆ ಮಟನ್ ಸಾಂಬಾರಲ್ಲಿ ನಲ್ಲಿ ಮೂಳೆ ಒಂದು ತುಂಬ ಇಷ್ಟ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಮಾಂಸ ಯಾವುದು ನನಗೆ ಇಷ್ಟ ಆಗಲ್ಲ. ತಿಂದರೆ ಮೂಳೆ ಇರೋದು ಅಷ್ಟೇ, ಒಂದೆರಡು ಪೀಸು. ಮಟನ್ ಅಷ್ಟೊಂದು ಲೈಕ್ ಮಾಡಲ್ಲ. ಬಟ್ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ. ಹಾಕೊಂಡು ಕೊಡು ಗಣಪತಿ ಕೃಷ್ಣ ಗಣಪ ಜಾಸ್ತಿ ಬಿದ್ದಾಯ್ತಾ? ಪವಿತ್ರ ಮಂಗಾಕ ಸ್ವಲ್ಪ ಬಿಡು. ಇದು ಮಾರ್ನಿಂಗ್ ಕಂಟಿನ್ಯೂ ಲಾಗ್ ಮಾಡ್ತಾಯಿದ್ದೀನಿ ಇದನ್ನೇ. ಸೊ ಮಾರ್ನಿಂಗು ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟಿಗೆ ಮಟನ್ ಸಾಂಬಾರಿನ ಇತ್ತು ಅಂಥೇಳಿ. ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎರಡೂ ಚೆನ್ನಾಗಿರುತ್ತೆ. ಬಟ್ ಬಿಸಿ ಬಿಸಿ ಉಪ್ಪಿಟ್ಟು ಹಾಕೊಂಡು ತಿಂದರೆ ಸೂಪರ್ ಅಂದರೆ ಸೂಪರ್ ಟೇಸ್ಟ್. ನಾವು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕಿತ್ತು. ಅಕ್ಕ ಸ್ಯಾರಿ ಕೊಡ್ಸೋಕೆ ಬಂದಿದ್ರು ಅಂತ ಹೇಳಿದ್ನಲ್ಲ. ಸೊ ಅದರಿಂದ ಬೇಗ ಅವರು ರಿಟರ್ನ್ ಹೋಗಬೇಕಿತ್ತು. ಅವ್ರ ಊರಲ್ಲಿ ಮತ್ತು ಫಂಕ್ಷನ್ ಏನೋ ಇತ್ತು ಮಾರನೆಗೆ ಅಂತ ಹೇಳ್ಬಿಟ್ಟು. ಸೊ ಬೇಗ ತಿಂಡಿ ತಿಂದು ಶಾಪಿಂಗ್ ಹೋಗೋಣ ಇಲ್ಲೇ ಎಲ್ಲಾದ್ರೂ ಅಂತ ಅಂದ್ಕೊಂಡ್ವಿ. ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸುಮ್ಮನೆ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಇಲ್ಲೇ ಹನುಮಂತ ನಗರಲ್ಲಿ ರೆಗ್ಯುಲರಾಗಿ ನಾವು ಅವಾಗ ಹೋಗ್ತಾಯಿದ್ವಿ. ಆ ಅಂಗಡಿಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಶಾಪಿಂಗ್ ಹೋದ್ವಿ ನಾವು. ಸೊ ಚೆರಿ ಹಠ ಮಾಡ್ತಾ ಇದ್ದ ನಾನು ಬರ್ತೀನಿ ಅಂತ. ಅವ್ರನ್ನೂ ಕರ್ಕೊಂಡು ಹೋದ್ವಿ. ಹಾಯ್ ಚೆರಿ ಬೇಬಿ. ಹಾಯ್ ಸರಿ. ಹಾಯ್ ಬಾಣ್ಲಿ. ಅವಳ ಅಲ್ಲ ಅವಳೆ ಪಾಪ. ಸಿಹಿ ತಿರ್ತೋಳಿರೆ. ಸಿಹಿ ಏನಾದ್ರು ಬುಕ್ ಮಾಡಿದ್ದೇನೆ? ಇಲ್ಲ ನಾನೇನು ಬುಕ್ ನಮ್ಮಮ್ಮ ಇವಾಗ ಬರ್ತಾವಳ. ಬೇಡವಾ ಅವಳು? ಬೇಕಾ ಅಮ್ಮ? ಬೇಕಾ ಬೇಡ? ಬೇಡವಮ್ಮ. ತೂರ್ಕ ಬರ್ತಾಗಲ್ಲಪ್ಪ ನಮ್ಮೇನೆ. ಅವಳೇನ್ ಮಾಡಲ್ಲಪ್ಪಮ್ಮ, ಸುಮ್ಮನೆ ಬರ್ತಾವಳೆ. ಜಾಗ ಅವಳ್ಯಾಕೆ ಎಲ್ಗಮ್ಮ ಬರಲ್ಲ ಕಣ. ಅವಳೆಲ್ ಬಂದನು ಎಲ್ಲೂ ಹೋಗುದಿಲ್ಲ ಕಣ. ಇವಾಗ್ಲೂ ತೊಳ್ಕ ಬಂದಿರೋದು, ಇಬ್ರು ಮುಖ ತೊಳ್ದಿರೋದು. ಆದ್ರೂ ಹಂಗೆ ಐತೆ ಮಾಡಿದ ನನ್ ಮಗ. ಇವಾಗ ಹೋಗಿ ಇಬ್ರು ಮುಖ ತೊಳ್ಕ ಬಂದಿರೋದು. ನಾವು ತುಂಬ ವರ್ಷಗಳಿಂದ ಇಲ್ಲೇ ಏನಾದರೂ ಅರ್ಜೆಂಟಿಗೆ ಬೇಕಂದರೆ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡೋದು. ಇಲ್ಲಿ ಸಿರಿ ಹೇಳ್ತಾ ಇದ್ಲು ನನಗೆ ಚೆರಿಕಾಯಿ ಹಿಡ್ಕೊಂಡು ನಾನೇ ಓಡಾಡಬೇಕು ಅಂತೇಳಿ. ಅಲ್ಲೆಲ್ಲ ಬಸ್ಸು ಕಾರಲ್ಲ, ಅದಕ್ಕೆ ಅಮ್ಮ ಹಿಡ್ಕೊಂಡಿದ್ದು ಕೈಯಿದು. ಇದ್ರ ಸ್ಯಾರಿ ಅದೊಂದು ಚೆನ್ನಾಗೈತೆ.
लास्ट में धारा पटे छोड़ दीजिए माना तो नहीं करना नहीं भाई धारा पटे ಬಟ್ ಉಟ್ಕೊಂಡಾಗ ಹೆಂಗೆ ಕಾಣ್ತಾವ ಹಂಗವೆ ಎರಡರಲ್ಲಿ ಯಾವ್ದಾದ್ರು ಒಂದೈತು ಮಮ್ಮಿ ಕೊಡು ಎರಡರಲ್ಲಿ ಯಾವ್ದು ಎತ್ತಂದ್ರೂ ಓಕೆ ನನಗೆ ಮೈಂಡಿಂದ ರೆಡ್ನ ತೆಗೆದ್ಬಿಟ್ಟು ಹೊಸ ಸೀರೆ ಉಟ್ಕೊಳ್ಳೋದು ದೇವರಣಿಗೆ ಚೆನ್ನಾಗಿ ಕಾಣಿಸುತ್ತೆ ಏ ನೀನು ಯಾವ್ದು ಇಷ್ಟನೋ ಅದ್ರಲ್ಲಿ ಎತ್ಕೋ ಅಷ್ಟು ಕಲರಲ್ಲಿ ಆಯಿತು ಗ್ರೀನ್ ಬಿಟ್ಟು ಗ್ರೀನು ಅಂತೆಲ್ಲ ಆ ತುಪ್ಪದ ಕಲರು ಇದು ಓಕೆ ಮೆಂತ್ಯ ಕಲರ್ ಇದು ನೋಡು ತಗೋ ಅದು ಚೆನ್ನಾಗೈತೆ ನೋಡು ಯಾವ್ದು ಬೇಕು ಹಾಕಿ 1800 ಕೊಡಿ ಜೊತೆ 1800 1600 ಪ್ಲಸ್ ನಾನು ಸ್ವಲ್ಪ ಸಿಂಪಲ್ ಸ್ಯಾರಿ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ ಟ್ರೆಂಡಿಂಗ್ ಇರೋ ಸ್ಯಾರಿನ ಬಟ್ ಅವಳು ಬೇಡ ಚೆನ್ನಾಗಿರೋದೆ ತಗೋ ಅಂತೇಳಿ ಸಾಫ್ಟ್ ಸಿಲ್ಕ್ ಸ್ಯಾರಿನ ಅವಳೇ ಸೆಲೆಕ್ಷನ್ ಮಾಡಿದ್ಲು ಅದೇನೋ ಅವ್ರಿಗೆ ನಮ್ಮಮ್ಮ ಅವರಿಗೆಲ್ಲ ಇಷ್ಟ ಆಗಿರಲಿಲ್ಲ ಅದಕ್ಕೆ ನಾನು ಹಾಗೆ ಮದುವೆ ಇತ್ತು ನಮ್ಮ ಹೀಗೆ ಕಸಿನ್ ಕೊಲ್ಲಿಗೆ ಅವ್ರದ್ದೆಲ್ಲ ಸೊ ನನಗೆ ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ತೊಗೊಂಡೆ ಒಂದೆರಡು ಜೊತೆ ವರ್ತಾಗಿ ಸಿಕ್ತು ಇಲ್ಲೆಲ್ಲ ಕಾಟನ್ ಇರೋದು ಮಂಗಳೂರಲ್ಲಿ ಆಗೋದ್ರಿಂದ ಸ್ವಲ್ಪ ಕಾಟನ್ನು ಬಟ್ಟೆ ತೊಗೋತಾ ಇದ್ಲು ಮಕ್ಳುಗಳಿಗೆ ಅಂತ ಇವೆರಡು ಇರಲಿ ಬಿಡು ಎಷ್ಟು ಚೆನ್ನಾಗಲ್ವಾ ಪ್ರೀತಿ ಕಲರು ಚೆನ್ನಾಗೈತೆ ಆ ಥರ ಚುಚ್ಚುಚ್ಚವೆಲ್ಲ ತಗೋಬೇಡ ಜೊತೆ ಅವ್ರು ಇರೋದು ಸ್ವಲ್ಪ ಮಂಗಳೂರಲ್ಲಿ ಅದಕ್ಕೋಸ್ಕರ ಏಕೆ ಎಷ್ಟು ಚೆನ್ನಾಗಿತ್ತು ಇದು ಎಷ್ಟು ಚೆನ್ನಾಗಿತ್ತು ಕಾಟನ್ ಪ್ರೀತಿ ಕೊಡ್ಸಿದ್ಲಲ್ಲ ಮಗು ಇನ್ನ ಒಂದು ವರ್ಷದ ಮೇಲೆ 2 ತಿಂಗಳು ಮಗು ಯಾವ ಥರ ಜ್ಯೂಸ್ ಕುಡಿತಾ ಐತೆ ಕುಡ್ಕೊ ಬೇಗ ಹೋಗೋಣ ನೋಡಿ ಹೆಂಗೆ ಎಳಿತವಳೆ ಬೇಗ ಬೇಗ ನಡಿ ತಗೋ ಕುಡ್ಕೊ ಹೊಸ ಎಳಿಬೇಕು ತಗೋ ಇಡೀ ಬೇಗ ಕುಡಿ ತಗೋ ಕುಡ್ಕೊತಾಳೆ ಚಿಕ್ಕಿ ಕುಡ್ಕಳೆ ತಪ್ಪ ಕೊಟ್ಟ ಅಕ್ಕಿ ಕೊಡವ ಇಲ್ಲಿ ಕಾಸು ಕೊಡವ ಇಲ್ಲಿ ಹಾಂ ಯಾವ ಕಾಸು 100 ರೂಪಾಯಿ ಬೇಕಂತ ಕೊಡ್ಲೇನೆ ಇದು ನಮ್ಮ ಅಕ್ಕ ಕೊಡ್ಸಿದ್ಲು ನಾನು ಹಾಗೆ ಇಟ್ಟಿದ್ದೀನಿ ಹೂವು ಬೇರೆ ಅದೆಲ್ಲ ಇಟ್ಟು ಎಲ್ಲ ಕೊಟ್ಟೋದ್ಲು ಸ್ಯಾರಿ ಉಡಿಸ್ಬೇಕಿತ್ತಲ್ಲ ಮತ್ತು ಅವಳು ಮಂಗಳೂರಿಂದ ಎಲ್ಲ ಬಂದು ನೆಕ್ಸ್ಟು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆಲ್ಲ ಸ್ಯಾರಿ ಎಲ್ಲ ಉಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಬಿಫೋರ್ ಬಂದು ನಾನೆಲ್ಲ ನಾನ್ ವೆಜ್ ಎಲ್ಲ ಮಾಡಿ ಕೊಡಿಸಿದ್ಲು ತುಂಬ ಚೆನ್ನಾಗಿದೆ 1600 ಇದು ಒಂಥರ ನನಗೆ ಗ್ರೀನ್ ಇರೋದು ತೊಗೋಬಾರ್ದು ಅಂತ ಅನ್ನಿಸ್ತು ಮತ್ತೆ ಗ್ರೀನೇ ಕೊಡಿಸ್ತಾರೆ ಅಂತ ಬಟ್ ಇರಲಿ ಅಂದ್ಬಿಟ್ಟು ಅವಳು ಮೆಂತ್ಯ ಕಲರನ್ನು ಕೊಡಿಸಿದ್ಲು ಇದು ನಾನು ಒಂದಿರಲಿ ಅಂತ ಅಂದ್ಬಿಟ್ಟು ಇದೆರಡು ಡ್ರೆಸ್ಸು ತೊಗೊಂಡೆ ಮದುವೆಗೆ ಏನಾದರೂ ಹಾಕೊಂಡು ಹೋಗೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇದ್ರ ಜೊತೆಗೆ ಒಂದು ಪ್ಲಾಜಾ ಪ್ಯಾಂಟ್ ತೊಗೊಂಡೆ ಚೆನ್ನಾಗಿದೆ 160 ರೂಪೀಸ್ ಅಷ್ಟೇ ವರ್ತ್ ಅನ್ನಿಸ್ತು ಕಾಟನ್ ಕೂಡ ತುಂಬ ಚೆನ್ನಾಗಿದೆ ಅವರು ಹೊರಟ್ರು ಎಲ್ಲರೂ ನಾಳಿದೆಲ್ಲ ಅವ್ರ ಮನೇಲಿ ಏನೋ ದೇವ್ರದ್ದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅವರು ಉಳ್ಕೊಳ್ಳಿಲ್ಲ ಹೊರಟ್ಬಿಟ್ರು ಸೊ ಎಲ್ಲರೂ ಊರಿಗೆ ಹೊರಟ್ಬಿಟ್ರು 5 o'clock ಟ್ರೈನ್ ಇದೆ ಅಂತ ಹೇಳ್ಬಿಟ್ಟು ಸೊ ಇವಳು ಬಾ ನಮ್ಮ ಮನೇಲೇ ಊಟ ಮಾಡುವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು ಚಿಕನ್ ನಾಟಿ ಕೋಳಿ ಚಿಕನ್ ತಂದುಕೊಟ್ಟಿದ್ರು ಇವ್ರಿಗೂ ಸೊ ಅಲ್ಲೇ ಊಟ ಮಾಡಿಕೊಂಡು ನಾನು ನಮ್ಮ ಮನೆಗೆ ಬಂದೆ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್